ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ವಾಣಿಯ ಮುಖಾಂತರ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಇವತ್ತು ಮಲ್ಟಿಪಲ್ ಮ್ಯಾರೇಜಸ್ ಆರ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ವಿವಾಹ ಮಾಡ್ಕೊಳ್ಳೋದು ಇಲ್ಲ ಅನೈತಿಕ ಸಂಬಂಧಗಳನ್ನು ಹೊಂದಿರುವಂತ ಒಂದು ಜಾತಕ ಯಾವ ರೀತಿ ಇರುತ್ತೆ ಅಂತ ನಾವು ಜನ್ಮ ಜಾತಕದಲ್ಲಿ ನೋಡ್ಬೋದು. ಜನ್ಮ ಜಾತಕದಲ್ಲಿ ನಾವು ನೋಡ್ಬೇಕಂದ್ರೆ ಒಂದು ಸಪ್ತಮಾಧಿಪತಿ ಸಪ್ತಮಾಧಿಪತಿ ಜನ್ಮ D1 ನಲ್ಲಿ ಸಪ್ತಮಾಧಿಪತಿ 6, 8, 12 ಹೋಗಿರ್ಬೇಕು. ಪ್ಲಸ್ ಶುಕ್ರ ಪಾಪಕರ್ತರಿಯಲ್ಲಿ ಇರ್ಬೇಕು. ಪಾಪಕರ್ತರಿ ಅಂದ್ರೆ ಏನಪ್ಪಾ ಅಂದ್ರೆ ಶುಕ್ರನ 2ನೇ ಮನೆಯಲ್ಲಿ, ಶುಕ್ರನ 12ನೇ ಮನೆಯಲ್ಲಿ ಒಂದೊಂದು ಪಾಪಗ್ರಹಗಳು ಇರ್ಬೇಕು. ಸೊ ಈ ರೀತಿ ಇದ್ದಾಗ ಅವರು ಅಂತಹ ಜಾತಕರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರುತ್ತೆ. ಪ್ಲಸ್ ಅಷ್ಟಕ್ಕೆ ನಾವು ಅದನ್ನ ಇದೆ ಅಂತ ನಾವು ಪೂರ್ಣ ಪ್ರಮಾಣದಲ್ಲಿ ಹೇಳಕ್ಕಾಗಲ್ಲ. ನಾವು ನವಾಂಶದ ಚಾರ್ಟ್ ಅಲ್ಲಿ ಹೋಗ್ಬೇಕು. ನವಾಂಶ ಅಂದ್ರೆ D9 ಅನ್ಬಿಟ್ಟು ಅದು ಜನ್ಮ ಕುಂಡ್ಲಿಲಿ ನಾವು ಎಷ್ಟೋ ಜನ ಜನ್ಮ ಕುಂಡ್ಲಿಯಲ್ಲಿ ನೋಡ್ಬಿಟ್ಟು ಹೇಳ್ಬಿಡ್ತಾರೆ. ಆದ್ರೆ ನವಾಂಶದಲ್ಲೂ ಬಂದಾಗ, ಯಾಕಂದ್ರೆ ನವಾಂಶ ಒಂದು ಚಾರ್ಟ್ ಏನಪ್ಪಾ ಅಂದ್ರೆ ಸ್ಪೌಸ್ ಏನು ಅವ್ರ ಜೀವನ ಹೆಂಗಿರುತ್ತೆ ಅನ್ನೋದನ್ನೇ ಅಲ್ಲಿ ಇರುವಂತದ್ದು. ಆ ರೀತಿ ಇದ್ದಾಗ ನಾವು ನವಾಂಶವನ್ನು ನೋಡ್ಬೇಕು. ನವಾಂಶದಲ್ಲಿ ಸಪ್ತಮಾಧಿಪತಿ ಅಂದ್ರೆ ನವಾಂಶದಲ್ಲಿ ಒಂದು ಲಗ್ನ ಇರುತ್ತೆ. ಸೊ ಆ ನವಾಂಶದ ಲಗ್ನದಿಂದ ಸಪ್ತಮಾಧಿಪತಿ ಯಾರಂತ ನೋಡ್ಬೇಕು. ಆ ಸಪ್ತಮಾಧಿಪತಿ 6, 8, 12 ಇರ್ಬೇಕು. ಆ ರೀತಿ ಇದ್ದಾಗ ನವಾಂಶದಲ್ಲಿ ಇದ್ದಾಗ ಇದು ಸ್ಪಷ್ಟಪಡಿಸುತ್ತೆ ಇದು ಇವರು ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದೆ ಅಂತ ಒಂದು ಹೇಳ್ಬೋದು. ಆದರೆ ಅಲ್ಲಿ ಒಂದ್ ಸ್ವಲ್ಪ ಹಾಗೋ ಹೀಗೂ ಹೇಳ್ಬೋದು. ಬಟ್ ಸ್ವಲ್ಪ ಇರುತ್ತೆ, ಸ್ವಲ್ಪ ಇಲ್ಲ, ಹಂಗೋ ಹೀಗೋ ಒಂದು 50-60% ವರ್ಗೂ ಇರ್ಬೋದು. ಆದರೆ ಸಪ್ತಮಾಧಿಪತಿ ಅಂದ್ರೆ ನವಾಂಶದ ಸಪ್ತಮಾಧಿಪತಿ 6, 8, 12 ಇದ್ದು ಅಲ್ಲಿ ಎಲ್ಲ ಯಾವ ಜಾಗದಲ್ಲಿ ಇರ್ತಾರೋ, ಅಥವಾ 6ರಲ್ಲಿ ಇದ್ದಾರ ಅಥವಾ 8ರಲ್ಲಿ ಇರ್ತಾರ, 12ರಲ್ಲಿ ಅಕಸ್ಮಾತ್ ಇದ್ರೆ ಅವರ ಜೊತೆಯಲ್ಲಿ ಶುಕ್ರನೂ ಏನಾದ್ರೂ ಸೇರ್ಕೊಂಡ್ಬಿಟ್ರೆ, ಯುತಿ ಇದ್ರೆ ನವಾಂಶದಲ್ಲಿ, ವಿ ಕ್ಯಾನ್ ಸೇ ಡೆಫಿನೆಟ್ಲಿ 100% ಅವರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರುತ್ತೆ, ಇಲ್ಲ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದ್ದೇ ಇರುತ್ತೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.